ನಾನು ವೈದ್ಯ ಸಂದೀಪ್ ಗೋಪಾಲ್, ಜೀರ್ಣಾಂಗ ಪಿತ್ತಜನಕಾಂಗ ತಜ್ಞ, ಮಂಗಳೂರು. ಈ ಕರುಳಿನ ರೋಗ, ಇನ್ಫ್ಲಮೇಟ್ರಿ ಬವಲ್ ಡಿಸೀಸ್ ಏನು ಹೇಳ್ತೇವೆ, ಅದು ಎರಡು ಭಾಗ ಇರುವಂಥದ್ದು. ಒಂದು ಅಲ್ಸರ್ಟಿವ್ ಕೊಲೈಟಿಸ್, ದೊಡ್ಡ ಕರುಳನ್ನು ಬಾಧಿಸುವ ರೋಗ. ಎರಡನೇದು ಕ್ರೋನ್ಸ್ ಡಿಸೀಸ್, ಅದು ಬಾಯಿಂದ ಬುಧದ್ವಾರದವರೆಗೆ ಯಾವ ಭಾಗವನ್ನು ಬೇಕಾದ್ರೆ ಬಾಧಿಸುವ ಸಾಧ್ಯತೆ ಇದೆ. ಈ ಎರಡು ರೋಗ ಹೇಗೆ ಬರ್ತದೆ ಅಂತ ಜನಸಾಮಾನ್ಯರು ಕೇಳುವ ಸಾಧ್ಯತೆ ಹೆಚ್ಚಿನ ಸಲಿ ಇದು ಜೀವನ ಶೈಲಿ ಅಂತ. ಕೆಲವರಿಗೆ ಆನುವಂಶಿಕವಾಗಿ ಅಂದರೆ ಜೆನೆಟಿಕ್ ಇರ್ತದೆ, ಕೆಲವರ ಶರೀರದ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ, ಅಂಥವರಿಗೂ ಸಹ ಈ ರೋಗ ಬಾಧಿಸ್ಬೋದು. ಪರಿಹಾರ ಇದೆ, ಕಂಡುಹಿಡಿಯುವ ವಿಧಾನ ಇದೆ. ಜೀವನ ಒಂದು ಒಳ್ಳೆಯ ಥರದಲ್ಲಿ ನಡೆಸುವ ಸಾಧ್ಯತೆ ಇರುವಂಥ ರೋಗ. ಯಾರು ಈ ರೋಗಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ, ಆದರೆ ನಾವು ಏನೇನು ಮುನ್ನೆಚ್ಚರಿಕೆ ತಗೊಳ್ಬೇಕೋ ಅದು ತಗೊಳ್ಬೇಕಾಗತ್ತೆ. ಈ ರೋಗ ಹೇಗೆ ಕಾಣಿಸ್ಕೊಳ್ತದೆ ಅಂದರೆ, ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳೋ ರೋಗಕ್ಕೆ ಹೆಚ್ಚಾಗಿ ರಕ್ತ ಭೇದಿ, ದಿನದಲ್ಲಿ ಒಂದು 10 ರಿಂದ 12 ಸತಿ ಮಲ ಹೋಗುವ ಸಾಧ್ಯತೆ, ನೀರಾಗಿ ಹೋಗುವ ಸಾಧ್ಯತೆ, ಅಪರೂಪಕ್ಕೆ ಅದರ ಜೊತೆಗೆ ಹೊಟ್ಟೆ ನೋವು ಸಹ ಇರುತ್ತೆ. ಅದು ಹೋಗಿ ಆದಮೇಲೆ ಸ್ವಲ್ಪ ರಿಲೀಫ್ ಸಿಗ್ತದೆ, ಮತ್ತೆ ಪುನಃ ಬರ್ತದೆ. ಆದರೆ ಕ್ರೋನ್ಸ್ ರೋಗ ಅಂತ ಹೇಳೋದು ಹೊಟ್ಟೆ ನೋವು ಜಾಸ್ತಿ ಇರ್ತದೆ ಅದರಲ್ಲಿ. ಸೊ ಬೇರೆ ಬೇರೆ ಥರದ ಕಾರಣಗಳಿಂದ ಡಾಕ್ಟ್ರನ್ನ ಅವ್ರು ನೋಡ್ಬೋದು. ಹೊಟ್ಟೆ ಉಬ್ಬುರಿಕೆ, ಹೊಟ್ಟೆ ವಾಂತಿ ಆಗ್ಬೋದು, ಈ ಥರದ್ದೆಲ್ಲ ಸಣ್ಣ ಪುಟ್ಟ ವಿಷಯ ಅಂತ ಮೊದಲು ತಿಳ್ಕೊಂಡಿರ್ತೇವೆ, ಮತ್ತು ಅದು ಕ್ರಮೇಣವಾಗಿ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಈ 2 ವಾರ 4 ವಾರ ಈ ಥರ ತೊಂದರೆಗಳೆಲ್ಲ ಇದ್ದರೆ ವೈದ್ಯರನ್ನ ಮೊದಲೇ ಹೋಗಿ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಪರಿಹಾರ ಈ ರೋಗ ಕಂಡುಹಿಡಿಯುವುದಕ್ಕೆ ಕೆಲವು ಥರದ ಪರೀಕ್ಷೆಗಳು ವೈದ್ಯರು ಒಳಪಡಿಸ್ತಾರೆ. ಇದರಲ್ಲಿ ರಕ್ತ ಪರೀಕ್ಷೆ ಇರ್ತದೆ, ಸ್ಕ್ಯಾನ್ಗಳಿರ್ತದೆ, ಕಡೆಗೆ ಎಂಡೋಸ್ಕೋಪಿ ಅಂದರೆ ಕೊಲೊನೋಸ್ಕೋಪಿ ಅಂತ ಹೇಳುವ ಟೆಸ್ಟ್ ನಡೆಸ್ತಾರೆ. ಕೆಲವರಿಗೆ ಬಾಯಲ್ಲಿ ಜಠರ ಮತ್ತು ಸಣ್ಣ ಕರಳು ನೋಡುವ ಅವಶ್ಯಕತೆಯೂ ಇರ್ತದೆ. ಈ ಟೆಸ್ಟ್ಗಳೆಲ್ಲ ಮಾಡಿದಾಗ ಒಂದು 5-6 ದಿನದೊಳಗೆ ರೋಗಿಗೆ ಯಾವ ರೋಗ ಇದೆ ಅಂತ ಕಂಡುಹಿಡಿಯೋ ಸಾಧ್ಯತೆ. ಅದರ ನಂತರ ಸೂಕ್ತ ಪರಿಹಾರ ಕೊಡೋಕ್ಕಾಗುತ್ತೆ. ಏನೆಲ್ಲ ಸೂಕ್ತ ಪರಿಹಾರ ಅಂದರೆ, ಮೊದಲು ಜೀವನ ಶೈಲಿ ಬದಲಾವಣೆ, ಅದರ ಜೊತೆಗೆ ರೋಗದ ಸೀರಿಯಸ್ನೆಸ್ ಅಂದರೆ ಎಷ್ಟು ಜಾಸ್ತಿ ಇರ್ತದೆ ನೋಡಿ ಅದಕ್ಕೆ ಬೇಕಾದ ಔಷಧಿಗಳು ಕೊಡ್ಬೋದು. ಮೊದಲು ಮಾತ್ರೆಗಳು ಕೊಡ್ತಾರೆ, ಕೆಲವು ಸತಿ ಡಾಕ್ಟ್ರು ಇಂಜೆಕ್ಷನ್ನು ಚುಚ್ಚು ಕೊಡಬೇಕಾಗುತ್ತೆ. ಇದೆಲ್ಲದಕ್ಕೂ ಕ್ರಯ ಇರ್ತದೆ, ಆದರೆ ನಿಯಮ ಪಾಲಿಸಿ ಕರೆಕ್ಟಾಗಿ ಡಾಕ್ಟ್ರ್ ಹೇಳಿದಾಗೆ ಫಾಲೋ ಮಾಡಿದರೆ ಈ ರೋಗ ಕಂಟ್ರೋಲಲ್ಲಿ ಬರೋಕ್ಕೆ ಸಾಧ್ಯ. ಒಂದು ಸತಿ ಕಂಟ್ರೋಲಲ್ಲಿ ಬಂದರೆ ಮತ್ತೆ ಪರೀಕ್ಷೆಗೆ ಬರ್ತಾ ಇರ್ಬೋದು. ಒಂದು ಸತಿ ಆಯಿತು ಅಂಥೇಳಿ ಅದನ್ನು ವೈದ್ಯರನ್ನ ನೋಡದೇ ಇರೋದು ಒಳ್ಳೆಯ. ಯಾಕೆಂದರೆ ಈ 2 ಥರದ ರೋಗಗಳಿಗೆ ಪರಿಹಾರ ಗುಣ ಮಾಡುವ ಸಾಧ್ಯತೆ ಈ ಸಮಯದಲ್ಲಿ ಜಾಸ್ತಿ ಆಗಿಲ್ಲ. 1-2 ಥರದಕ್ಕೆ ಇದ್ದರೂ ಸಹ ಎಲ್ಲ ಹೆಚ್ಚಿನ ಸತಿ ಇದು ಗುಣ ಮಾಡೋಕ್ಕಾಗದಿದ್ದು ಕಂಟ್ರೋಲಲ್ಲಿ ತರೋಕ್ಕೆ ಸಾಧ್ಯ ಇದೆ, ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಸಾಧ್ಯ ಇದೆ. ಈ ನಿಯಂತ್ರಣ ಇಟ್ಕೊಳ್ಳೋದ್ರಿಂದ ನಮ್ಮ ದಿನನಿತ್ಯದ ಜೀವನಕ್ಕೆ ಯಾವ ಅಡಚಣೆ ಬರೋದಿಲ್ಲ. ಸೊ ಈ ರೋಗಕ್ಕೆ ಬರೋಕ್ಕೆ ಏನು ಕಾರಣ ಅಂತಂದರೆ, ನಮ್ಮ ಸಣ್ಣ ವಯಸ್ಸಿನಲ್ಲಿ ಜೀವನ ಶೈಲಿ, ಈ ಫಾಸ್ಟ್ ಫುಡ್ ಏನು ಹೇಳ್ತೇವೋ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ತಗೊಳ್ಳೇಬಾರ್ದು ಅಂತೇನಿಲ್ಲ, ಬಟ್ ಆದರೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥದ್ದು ಯಾವಾಗ ಅಪರೂಪಕ್ಕೆ ತಗೊಳ್ಳೋದ್ರಿಂದ ಏನೂ ತಪ್ಪಲ್ಲ. ಬಟ್ ಅದನ್ನು ದಿನನಿತ್ಯದ ಆಹಾರ ಆಗಿ ತಗೊಳ್ಬಾರ್ದು. ಮತ್ತು ಆಹಾರ ತಗೊಳ್ಳುವಾಗ ಸಹ ನಾವು ನೋಡಿಕೊಳ್ಬೇಕು ಯಾವ ಥರದ ಆಹಾರ ತಗೊಳ್ತೀವಿ. ಇದು ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿಷಯ ಪೂರಕವಾಗಿ ಕೊಟ್ಟಿದೆ. ಅದರಿಂದ ಅದನ್ನು ನಾವು ಸಣ್ಣಾಗಿರುವಾಗಲೇ ಪಾಲಿಸಿದರೆ ಒಂದು ವಯಸ್ಸು ತಲುಪುವಾಗ ಹೆಚ್ಚಿನವರಿಗೆ ಈ ಥರದ ಬರನ್ನ ತಪ್ಪಿಸ್ಬೋದು. ಇದು ಹೆಚ್ಚಿನ ಸತಿ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯಿಂದ ಬರುವಂಥ ರೋಗ ಅಂತಲೇ ಹೇಳ್ಬೋದು. ಆನುವಂಶಿಕವಾಗಿ ಬರೋದು ಒಂದು ಸಣ್ಣ ಪ್ರಪೋರ್ಷನ್ ಆಫ್ ರೋಗಿಗಳಿಗೆ ಮಾತ್ರ. ಸೊ ಈ ವಿಷಯ ತಿಳಿದುಕೊಂಡವರು ಅದಕ್ಕೆ ಬೇಕಾದ ಸೂಕ್ತ ವೈದ್ಯರನ್ನು ನೋಡಿ ಕರೆಕ್ಟಾಗಿ ಅವರ ಕರೆದ ಟೈಮಿಗೆ ರೆಗ್ಯುಲರಾಗಿ ಹೋಗಿ ಪಾಲಿಸಿ ಅವರು ಹೇಳಿದ ನಿಯಮಗಳನ್ನ ಪಾಲಿಸಿದರೆ ರೋಗ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಸುಲಭ, ಹಾಗೂ ನಮ್ಮ ಜೀವನ ಶೈಲಿಗೆ ಅಡಚಣೆ ಬರದಾಗೆ ನಿತ್ಯ ಜೀವನ ಮಾಡೋಕ್ಕೂ ಸಾಧ್ಯತೆ.